ನಿರಾಕಾರ ನಿರ್ಗುಣದ ಅಚ್ಚಿಕಡೆ ತಾಯಿ ಅದಾಳ ಅಂತ ಹೇಳ್ತಾರೆ. ನೀರ ನಿರಾಕಾರ ನಿರ್ಗುಣದ ಅಚ್ಚಿಕ ಇದ್ದಕ್ಕೆ ನನ್ನ ಆದಿಶಕ್ತಿ. ಹೌದು ಹೌದ್ರಲ್ಲೇ. ನಾ ದೊಡ್ಡವ ಅಂತ ಹೇಳ್ತಿ. ಹೇಳ್ತಾನ ಮೌಲ. 66 ಕೋಟಿ ದೈತ್ರಿದ್ರು. ಹೌದ ಬೇ. 33 ಕೋಟಿ ದೇವತ್ಯಾರಿದ್ರು. ಇದ್ರು ದೈತ್ರ ದೇವತ್ಯಾರನ್ನ ಹೊಡೆದು ಓಡಿಸಿ ದೇವಲೋಕ ನಾವ ಆಳ್ಬೇಕನ್ನುವಂತ ಇಚ್ಛಾ ತಾಳಿದ್ರು. ಖರೆ ಐತ್ರಿ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಗಂಡ ದೇವ್ರ? ಎಲ್ಲಿ ಹೋಗಿದ್ರು ಮೌಲ? ಎಲ್ಲಿ ಹೋಗಿದ್ಯೋ ಪರಮಾತ್ಮ? ಚಾಚ ಮ್ಯಾಲ ಸಾಚ ಅಲ್ಲ, ಸ್ವತಃ ಎಲ್ಲ ದೇವತ್ಯಾರು ಓಡಿ ಬಂದ ಆದಿಶಕ್ತಿ ಎದುರಿಗೆ ನಿತ್ತರ. ಏನಂತಾರೆ? ಯವ್ವ ನಾವ 33 ಕೋಟಿ ಇದೀವ, ಅವ್ರ 66 ಕೋಟಿ ಅದಾರ. ಇಬ್ಬಿಬ್ಬರ ಬಂದು ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ತಡೆಯಂಗಿಲ್ಲ. ನಮ್ಮ ಸಾವು ಖಚಿತ ಐತಿ. ನಿನ್ನ ಪಾದಕ್ಕೆ ಬಂದು ಬಿದ್ದದೀವ. ಉಡ್ಯಾಗ ತಗೋರ ಯವ್ವ ನಮ್ಮನ್ನ ಎಲ್ಲಿ ಬಚ್ಚಿಡ್ತಿ ಇಡು ಅಂದ್ರು. ಅವಾಗ ಹೇಳ್ತಾಳ ಆದಿಶಕ್ತಿ. ಏನ್ ಹೇಳ್ತಾಳ ಆದಿಶಕ್ತಿ? ನೋಡಪ್ಪ, ಅವ್ರದ ಜನಸಂಖ್ಯೆ ಹೆಚ್ಚೈತಿ ನಿಮಗಿತ್ತ. ಹೌದು, ಹೆಚ್ಚೈತಲ್ರಿ. ಅವ್ರ ಕೈ ಒಳಗಿಂದ ನೀವು ಉಳಿಬೇಕಾದ್ರೆ ನಾ ಹೇಳಿದಂಗ ನೀವು ನಡ್ಕೋತೀರಿ ಏನಂದಳಕಿ. ಹೌದು, ಏನಂತ ಹೇಳ್ತಾಳ ತಾಯಿ? ನಾವೊಂದ ವಿಶಾಲವಾದ ಒಂದು ಆಕಳಾಗಿ ನಿಂದಿರ್ತಾನೆ. ಹೌದೇನು? ಆಕಳಾಗಿ ನಿಂದಿರ್ತೀನಿ. ಆಕಳಾಗಿ ನಿಂದಿರ್ತೀನಿ, ನನ್ನ ಹೊಟ್ಟಿ ಒಳಗೆ ಬಂದು ಅಡಕ್ಕಾಗ್ರಿ. ಹೌದು, ಒಂದೊಂದು ಜಾಗದಾಗ ಬಂದು ಕುಂದ್ರಿ ಅಂತ ಹೇಳ್ತಾಳ ತಾಯಿ. ಅಡಕ್ಕಾಗ್ರಿ ಅಂದಾಗ ಅವರ ದೃಷ್ಟಿ ಒಳಗಿಂದ ಅವ್ರ ನೆದರಾಗಿಂದ ನಿಮ್ಮನ್ನ ಕಾದ ಕಾಪಾಡಿ ಪಾರ್ ಹಾಸ್ತನ ಅಂದಾಗ ಒಬ್ಬೊಬ್ಬರು ಬಂದಾಕಿ ಹೊಟ್ಯಾಗ ಅಡಕ್ಕಾದ್ರ. ಬರೀ ಅವಾಗ ಆಕಳಟ್ಟ ಇದ್ದು ಗೂಳಿಯನ್ನು ಸತ್ತಿದ್ವನ ಹೋಗಿದ್ದಳು ಸಾವಕಾಸು. ಆಕಳ ಒಂದ ಇತ್ತನ, ಗೂಳಿನೂ ಇತ್ತ. ಇಲ್ಲಟ್ಟು ತಂದೈತಿ, ತಂದಾರಿಲ್ಲ. ಬೇಡದಟ್ಟು ರೊಕ್ಕ ಕೊಟ್ಟು ಕರ್ಸ್ಯಾರ. ಅವ ಒಬ್ಬನ ನಿತ್ರ ಟೇಜ್ ತುಂಬತೈತಿ ಸದ್ದ. ಇವನ್ ಒಳಗೆ ಇಟ್ಕೋಬೇಕಾಗಿತ್ತಲ್ಲ, ಜಾಗಿಲ್ಲ ಅಲ್ಲಿ ಇಟ್ಕೊಳಕ. ಅದಕ್ಕ ಸದ್ದ ಕೈಗೆ ಮನಿ ಒಳಗೊಂದ ಮನಿ ವಾಸ್ತುಕ ಮಾಡುತ್ತನ್ಯಾಗ ಏನಾಗ್ತದ್ರಿ? ಪಟ್ನ ಆಕಳನ ಒಯ್ತಾರ ಮನ್ಯಾಗ. ಗೂಳಿ ಒಯ್ತಾರನ. ಇದು ಗೂಳಿ ಮಂದಿ ಹೊಲ್ದಾಗ ಬಾಡಿಗೆ ಐತಿನಂಗ ದುಡಿ ಮಟ್ಟಿ ಐತಿ ನಿಂದ ಎಟ್ಟ ಸುಮ್ ಬಾಡಿಗೆ ಐತಿನಂಗ ದುಡಿದ ಅಟ್ಟ ನಿಂದಗದ. ಮನ್ಯಾಗ ಹೋಗಿ ಆಕಳ ಒಳಗ್ ಹೊಕ್ಕ ಹೊರಗೆ ಬರ್ಬೇಕಂದ್ರನ ಬರೇ ಒಂದು ಮೈಲಿಗೆ ಆಗ್ಲಿ ಮುಡ್ಚಟ್ಟಾಗ್ಲಿ ಸೂತಕ್ಕಾಗ್ಲಿ ಆಕಳ ಗೋಮಾತ್ರೆ ತಗೊಂಡು ಮನಿ ಒಳಗ್ ಹೊಡೆದ್ರ ಅಂದ್ರ ಮೈಲಿಗೆ ಮುಡ್ಚಟ್ಟ ಎಲ್ಲ ಹೋಗ್ತೈತೆ ಅಂತ ಹೇಳ್ತಾರ. ಮತ್ತಿದ ಗೂಳಿವು ಮೂತ್ರ ತಂದು ಹೊಡಿಬೇಕು ಒಳಗ. ಹೊಡಿಲಾಕ ಬರುದಿಲ್ಲ ತಂಗಿ. ಏ ತಮ್ಮ, ಇದ್ರು ಹೊಡೆದ್ರ ಹೊಳಿ ಉಲಟ್ ಚಿಕ್ಕಾಡಾಗ್ಲಕ್ ಚಾಲೂ ಮಾಡ್ತಾವ. ಎಲ್ರಿ ಒಳಗಿನ ಪಾಪ ಹೋಗ್ತತಿ, ಸೂತಕ್ ಹೋಗಂಗಿಲ್ಲ. ಉಲಟ್ ಮಾತು ಒಳಗ ಬರ್ತತಿ. ಅದ ಹಂಗ ನೀ ಏನ ಮಾಡ್ರು ನನಕ ಸಣ್ಣವನ ಬಾಳ ಸಣ್ಣವ. ನಾ ದೊಡ್ಡವ ಅಂತ ಹೇಳ್ತಿ. ಹೇಳ್ತಾನ ನೀ ಪರಮಾತ್ಮ ಹೆಚ್ಚಿನವಿದ್ರ ನೆತ್ಯಾಗ ಯಾಕೆ ಜಾಗ ಕೊಟ್ಟದ ಆಕಿಗೆ? ಇಳಸು ನೀನಲ್ಲಿ ಕುಬಿ ಇತ್ತಂದ್ರ ಇವತ್ತು ಸಾತಲಗ ಊರಾಗ ನೀ ಬಾಳ ದೊಡ್ಡವನದಿಯಲ್ಲನ. ಆಕಿನ ಇಟ್ಕೊಳಂಗಿಲ್ಲ ಮ್ಯಾಲ ನೆತ್ಯಾಗ ಕುಣಸಂಗಿಲ್ಲ. ಆಕಿನ ಒಟ್ಟ ಆಕಿನ ನೆತ್ಯಾಗಿಂದ ತೆಳಗಿಡುದು. ಅಪ್ಪ ದೊಡ್ಡವತ್ತು ಬೆಳಸು, ಇಳಿಸುದು ಬಾಳ ಬಿರಿ ಐತಿ ತಮ್ಮ. ಆಕಿನ ಕುಣಿಸ್ಕೋಬೇಕಾದ್ರನ ಹೋಗ್ಯ ನೀವು ನಾಯಿ ಕುನ್ನಿಗತ್ಲೆ ಆಕಿನ ಮಾಡ್ಕೊಲಾಕಿ ಮನೆಗೆ. ಒಳಗೆಲ್ಲ ಪೇಚ್ ಬೇರೆ ಅದಾವು. ಅವನು ಹೇಳನ್ಲೆ ಗಾಯ ಆದ ಟಟ ಮಲ ಮಚ್ಕೋಬೇಕತ್ತ. ನೀ ಗಾಯ ಆದ ಟಟ ಮಲ ಮಚ್ಕೋ, ನಿನ್ನ ಗಾಯ ಮಾಡ್ಲಾರ್ದಂತ ನಾವು ಬಿಡಂಗಿಲ್ಲ. ಮಚ್ಚ ಅವತಾರ ಕೂರ್ಮ ಏ ಆಯ್ತೋ ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹ್ಯಾಂಗ ತಾಳಾಳ ಬಂದ ತಾಯಿ ಮುಂದ ಹ್ಯಾಂಗ ತಾಳಾಳ ಬಂದ ದೇಯಾಗ ತಾಯಿಯಾಗ ರಾಮನ ಅವತಾರ ಪರಶುರಾಮನ ಅವತಾರ
ರಿಸಗಮ ಪದ ನಿಜ ಧ್ವನಿ ಅದಕ್ಕೆ ಏನ್ ಹೇಳ್ತಾರ ತಮ್ಮ? ಏನಂತ ಹೇಳ್ತಾರ ತಂಗಿ? ರಾಮನ ಅವತಾರ ಪರಶುರಾಮನ ಅವತಾರ. ಹೌದು ಆಗ್ಯದಲ್ರಿ. ಅಕ್ಕಿ ಮುಂದಾಗೈತಿ ಅದ. ಹೌದೇನೋ ಆಗ್ಯದಲ್ಲ. ಕೃತಾಯುಗದಾಗ ಪರಶುರಾಮನ ಅವತಾರ. ಹೌದು. ಅವಾಗ ಯಾರಿದ್ರು? ಯಾರಿದ್ದೀರಿ? ರೇಣುಕಾ ಇದ್ದಳ. ಹೌದು. ರೇಣುಕಾದೇವಿ ಪರಶುರಾಮನ ತಾಯಿ ತಂದೆ ಯಾರು? ಅದಾರಿ. ರೇಣುಕಾದೇವಿ ತಾಯಿ ಜಮದಗ್ನಿ ತಂದೆ. ಅಕ್ಕಿ ಮುಂದ ನಿನ್ನ ಅವತಾರ ಆಗೈತಿ. ಆಗ್ಯದ. ರಾಮನ ಅವತಾರ ಯಾವಾಗತ್ತು? ಯಾವಾಗೈತ್ರಿ? ದಶರಥ ರಾಜ ತಂದೆ ಕೌಸಲ್ಯ ದೇವಿ ತಾಯಿ. ತಾಯಿ ತಾಯಿ ತಾಯಿ. ಹೌದು. ಅಕ್ಕಿ ಮುಂದ ನಿನ್ನ ಜನನ ಆಗೈತಿ. ಆಗ್ಯದ. ಕೃಷ್ಣನ ಅವತಾರದಾಗ ಹೌದು. ದ್ವಾಪರದಾಗ ಬಂದ ಕೃಷ್ಣ ಆದಿ. ಆಗ್ಯಾನ. ವಾಸುದೇವ ತಂದೆ ದೇವಕಿ ತಾಯಿ. ತಾಯಿ. ಅಕ್ಕಿ ಮುಂದ ನಿನ್ನ ಅವತಾರ ಆಗೈತಿ. ಆಗ್ಯದ ಖರಿಯದ. ಎಲ್ಲ ಹೆಣ್ಣಿನ ಮುಂದ ಅವತಾರ ನಿನ್ನೂ ಆದ್ರ ಆದ್ರೆ ನೀ ಹೆಂಗ ದೊಡ್ಡವ ಆದಿ? ಆಗುದಿಲ್ಲ ಆಗುದಿಲ್ಲ. ಏ ಸಣ್ಣವನ ತಂಗಿ ಇವ. ಸಣ್ಣವನ ಬಾಳ. ಇದುವರೆದ ಹೇಳತ್ತೀರ ತಮ್ಮ. ಮತ್ತೇನ್ರಿ? ನಿಮ್ಮ ಹೆಣ್ಣಿನಿಂದ ಹೆಣ್ಣು ಅಟ್ಟ ಏನ್ರಿ ಉದ್ಭವ ಆಗಿದ್ರೆ ಹೇಳು. ಕೇಳ್ರಿ. ಏ ಹೇಳಿಲ್ಲ. ಹೆಣ್ಣಿನಿಂದ ಹೆಣ್ಣು ಉದ್ಭವ ಆಗಿ ಹೇಳಿ. ನಿನಗೆ ಭವಿಷ್ಯ ನೋಡಿದಂಗ ಕಾಣಂಗಿಲ್ಲ. ನೋಡಿಲ್ಲ. ಬರೀ ನಮ್ಮ ಸೂರ್ಯ ಸೂರ್ಯ ಎದಕ್ಕೆ ಬತ್ತ ಸೂರ್ಯ? ಅದಕ್ಕೆ ತಮ್ಮ ಹೆಂಗ್ರಿ? ಹೆಣ್ಣಿನಿಂದ ಹೆಣ್ಣು ಅಂದ್ರೆ ಯಾವ? ಸೂರ್ಯ ದೇವನ ಹೆಂಡತಿ ಸಂಧಿನ್ಯಾದೇವಿ. ಹೌದು ಸಂಧಿನ್ಯಾದೇವಿ. ಸಂಧಿನ್ಯಾದೇವಿ ತನ್ನ ಛಾಯಾದಿಂದ ಏನ್ ಮಾಡ್ಯಾಳ? ಆ ಛಾಯಕ್ಕ ಜೀವಕಾಳ ತುಂಬಿ ಛಾಯಾದೇವಿಯನ್ನ ತಯಾರು ಮಾಡಿಟ್ಟ. ಹೌದು. ಯಾವ ಗಂಡಸ ಮಗ ಬಂದಿಲ್ಲಕ್ಕಿನ ತಯಾರು ಮಾಡುವಾಗ ಇಲ್ಲ ಅವನ ನೆಲಸ ಇಲ್ಲ, ಯಾವ್ದು ನೆರಳಿಲ್ಲ, ಯಾವನ ಸಹಾಯ ಇಲ್ಲ. ನಮ್ಮ ಮೌಲಕ ಕಕ್ಕಿ ಇಲ್ಲೇ ಬಡದಾಡ್ಲಾಕತ್ತೇನ. ಇದ್ರಾಗೆ ಕೌದ್ಯಾಗೆ ಅವನು ಸುದ್ದಿ ಇಲ್ಲೇ ಬರೀ ಕೌಂದ್ಯಾಗ ಬಡದಾಡ್ಲಾಕತ್ತೈತಿ. ಇಲ್ಲೇ ಬಡದಾಡೋದು. ಇಲ್ಲಿ ಯಾರು ಹುಟ್ಟ್ಯಾರ ನೋಡು, ಅಲ್ಲಿ ಅವ್ನು ಹುಟ್ಟಿದ್ ನೋಡು. ಇದ್ರಾಗೆ ನಿನಗೂ ಒಂದು ವಾರ್ನಿಂಗ್ ಐತಿ. ಹೆಂಗ್ರಿ? ಹೆಂಗ್ ಹೇಳ್ರಲ್ಲ? ಇವತ್ತ ಒಂದು ಮಾತು ಕೇಳಿದ್ವಿ ನಿನಗೆ ಮುಂಜಾನೆ ನಾವು. ಶರೀರ ಅಂದ್ರೆ ಹೆಣ್ಣೈತಿ. ಇದನ್ನ ಬಿಟ್ಟು ನೀ ಎಲ್ರಿ ಕಡಿಯಾಕ ನಿಂತು ಕೆಲಸ ಮಾಡಿ ಏನೋ ಇಲ್ಲ. ಅದಕ್ಕೆ ನಮ್ಮ ಬಿಜಾಪುರ ಸಿದ್ದೇಶ್ವರಪ್ಪ ಅವ್ರ ಸುದ್ದಿ ಹೇಳ್ರವ್ರು. ಹೇಳಿದ್ರಲ್ಲ ಏನಂತೇಳಿ? ಏನಂತೇವ? ನಮ್ಮ ಸಿದ್ದೇಶ್ವರಪ್ಪ ಅವ್ರಿಗೆ ಯಾರ ಹೆಣ್ಣಿನ ನೆಳ್ಳ ಇದ್ದಿದ್ದಿಲ್ಲ, ಅಂಗಿಗೆ ಕಿಸೆ ಇದ್ದಿದ್ದಿಲ್ಲ, ರೊಕ್ಕಿನ ಮೇಲೆ ಅವ್ರ ಆಶೆ ಮಾಡಿಲ್ಲ, ನಿಮ್ಮ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ. ಒಪ್ಪು ಮಾತನ ಹೌದು. ಅವ್ರ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ, ಅಂಗಿಗೆ ಕಿಸೆ ಹಚ್ಚಿಲ್ಲ, ರೊಕ್ಕ ಕೈಯಾಗ ಹಿಡದಿಲ್ಲ. ಆ ಒಪ್ಪುಗಳು ಸಿದ್ದೇಶ್ವರಪ್ಪ ಅವ್ರಿಗೆ ಅಂಗಿ ಕಿಸೆ ಇಲ್ಲ. ಮತ್ತ ನೀನು ಅವನದಿ ನಿನ್ನ ಅಂಗಿಗೆ ಎಟ್ಟದಾವ್ ಕಿಸೆ ಚೆಕ್ ಮಾಡು. ನಾನು ಶೋರ್ ಮನುಷ್ಯ ಇವು ಮೌಲ ಅಂದರ್ ಬಾರ ಕೂಡಿ ಹಿಡ್ಕೊಂಡ ಒಂದ್ 20 ಕಿಸೆ ಇರ್ಬೇಕು. ಅದಾವ್ರಿ, ಒಳಗೂ ಅದಾವ ಹೊರಗೂ ಅದಾವ, ಭಾಳ ಅದಾವ. ಒಳಗ ಎಡಕಿನ ಕಿಸೆ, ಬಲಕಿನ ಕಿಸೆ, ಮ್ಯಾಗಿನ ಕಿಸೆ, ತೆಳಗಿನ ಕಿಸೆ, ಚೋರ್ ಕಿಸೆ ಭಾಳ. ಅವ್ರಿಗೆ ಅದು ಇಲ್ಲ ಅನ್ನಂಟ್ಲಿ ಅವ್ರ ಜಗದಾಗ ಹೆಸರು ಪಡೆದಾರ. ಆದ್ರ ಅದೇ ಸಿದ್ದೇಶ್ವರಪ್ಪ ಅವ್ರು ಒಂದು ಮಾತು ನುಡಿದಿದ್ರತ್ತ. ನೋಡಪ್ಪ, ನಾ ಸತ್ತ ಬಳಕ ನನ್ನ ದೇಹ ಅಗ್ನಿ ಒಳಗ ಸುಟ್ಟ ಬೂದಿ ಆದ ಬಳಕ ನನ್ನ ಶರೀರ ದಹನ ಮಾಡಿದ ಬಳಕ ನಾ ಸುಟ್ಟಿರುವಂತ ಬೂದಿ ಹೋದ ಗಂಗಾ ನದಿ ಒಳಗ ಬಿಟ್ರೆ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗತೈತೆ ಅಂತೇಳಿ ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ರು. ಗಂಗಾ ನದಿ ಅಂದ್ರೆ ಹೆಣ್ಣ, ನೀ ಏನ್ ಮಾಡ್ರು ಮುಕ್ತಿ ಆಗ್ಬೇಕು. ಮತ್ತ ಅಕ್ಕಿತ್ಯಾಕ ಗಂಗಾ ನದಿಯಾಗ ಹೋದ ಎಲ್ಲ ಬಿಟ್ಟಾರಲ್ಲ, ಅವರ ಬೂದಿ ಸಮೇತ ಅಸ್ಥಿ ಸಮೇತ ಗಂಗಾ ನದಿ ಒಳಗ ಬಿಟ್ಟಾರ. ಗಂಗಾ ಅಂದ್ರೆ ಹೆಣ್ಣ. ಮತ್ತ ಎಟ್ಟ ಮಾತ್ರ ಮುಕ್ತಿ ಆಗ್ಬೇಕಾದ್ರ ಮತ್ತ ನಮ್ಮ ಅವನ ಕಡೆ ಬರ್ಬೇಕಾತಿಲ್ಲ. ಈಕಿನ ಬಿಟ್ಟು ಎಲ್ರ ಕಡಿಯಾಕಾಗ್ಯದೇನ? ಅವ್ ಮೌಲಕಕ್ಕ ಅವನು ಎಲ್ಲ ಮಾಡ್ಲತ್ತೇನ್ರಿ, ಕಟಿಪಿಟಿ ಕುಡ್ಲತ್ತೇನ. ಒಟ್ಟ ಅವು ಇಲ್ಲದ ನಾನು ದೊಡ್ಡವ ಆಗ್ಬೇಕಂತ ಕರಿ ಕೆಲಸ ಆಗ್ಬೇಕಲ್ಲ. ಕೆಲಸ ಆಗುದಿಲ್ರಿ. ಹಂಗೆ ಕೆಲಸ ಆಗ್ತತಿ? ಸಾಧ್ಯ ಇಲ್ಲ. ನಿಮ್ಮ ಪರಮಾತ್ಮನ ನುಂಗಿ ಬಿಟ್ಟದ ಅವತಾರ ತೆಗೆದ ಪಾರ್ವತಿ ತಮ್ಮ. ಚಿಂತಾಮಣಿ ವೇದ ಪುರಾಣ ಓದಿ ನೋಡು, ಅಂದ್ರೆ ಅಷ್ಟ ಬರೆದಿಟ್ಟಾರ. ಚಿಂತಾಮಣಿ ವೇದ ಪುರಾಣದೊಳಗ ನಿಮ್ಮ ಪರಮಾತ್ಮ ತಪ್ಪು ಮಾಡಿದಕ್ಕಾಗಿ ಪಾರ್ವತಿ ಪರಮಾತ್ಮನ ನುಂಗ್ಯಾಳ. ಮತ್ ದೊಡ್ಡವದನ ಹೇಳ್ತಿ, ಮತ್ ಹೆಣ್ತಿ ನಿನ್ನ ನುಂಗುತ್ತಾಳಂದ್ರ ನೀ ಹೆಂಗ ದೊಡ್ಡವ? ಇವನು ನುಂಗಿಂದು ಅತ್ರಿ ಋಷಿ ಅನುಸೂಯ ಏನಂತ ಏಕನಿಷ್ಠೆ ಒಂದೇ ಮನಸ
ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕಂದರ ನಾಶ ಗಿಯಾದ ಗಿಯಾದ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕಂದರ ನಾಶ ಗಿಯಾದ ಗಿಯಾದ ಅವರನ್ನ ನೋಡಿ ಹಿರಿ ಹಿರಿ ಏನು ಮಾಡಿದಳು ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಎಲ್ಲಾಗಿ ಆಯಸ ಗಿಯಾದ ಗಿಯಾದ ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಆಯಾಸ ಗಿಯಾದ ಗಿಯಾದ ಪಂಚ ಪಕ್ವಾನ ಅಡಿಗೆಯ ಮಾಡ ಏನ್ ಮಾಡ್ತಾಳ ಮುಂದೆ ಏ ಸಕ್ಕರಿ ಶಾವಿಗೆ ಪಾಯಸ ಏ ಮೂರು ಮಂದಿಗಕ್ಕಿ ಅಡಿಯ ಉಣಬೇಕ ಅಂತ ಜಗದೀಶ ಗಿಯಾದ ನಿಸಂಗಾಗಿ ನೀಡಂದ್ರ ಅನಸು ಹೌದು ಕಳದಿಟ್ಟಾಳ ಸಿರಿಯ ಕೊಬ್ಬ ಏ ಸಿಟ್ಟಿಗೇರಿ ಅಕ್ಕಿ ಅಮೃತ ಸುರ್ಯ ಒಂದೊಂದ ಆಗ್ಯಾವ ಸಣಗೋಸ ಇವರು ಒಬ್ಬೊಬ್ರ ಆಗ್ಯಾರ ಸಣಗೋಸ ಮೂರು ಮಂದಿ ಆಗ್ಯಾರಾಗ ಸಣಗೋಸ ಗಿಯಾದ ಗಿಯಾದ ತಮ್ಮ ಹೇಳ್ರಿ ಏನಾಯ್ತವ ಕೂಸ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರರು ಅನಸೂಯನ ಮನ್ಯಾಗ ಎಷ್ಟು ದಿವ್ಸ ಇದ್ರು ಹೌದು ಇವರು ಮೂರು ಮಂದಿ ಹೌದಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದವ ಸೃಷ್ಟಿಕರ್ತ ಬ್ರಹ್ಮ ಲಯ ಮಾಡವ ಪರಮೇಶ್ವರ ಪರಮೇಶ್ವರ ಪಾಲನೆ ಮಾಡವ ವಿಷ್ಣು ಖರೆ ಐತ್ಲ ಇವರ ಮೂರು ಮಂದಿ ಬಂದ ಅನಸೂಯನ ಮನ್ಯಾಗ ಹ ಕೂಸಾಗಿ ಬಿದ್ದಾಗ ಬಿದ್ದಾಗ ಏನಾಯ್ತು ತಂಗಿ ದೇವಲೋಕದಾಗ ಹ ಸೃಷ್ಟಿ ಯಾವ ಮಾಡ್ತಿದ್ದ ಹೌದು ಯಾರು ಪಾಲನೆ ಮಾಡ್ತಿದ್ರು ಅಲ್ಲಿ ಲಯ ಯಾರು ಮಾಡ್ತಿದ್ರ ಮಾಡ್ತಿದ್ರು ಪಾಲನೆ ಯಾರು ಮಾಡ್ತಿದ್ರ ಬೇಕಲ್ಲ ಇವರ ಮೂರು ಮಂದಿ ಬಂದು ಇಕ್ಕಿ ಮನ್ಯಾಗ ಬಿದ್ದಾಗ ಇದ್ದಾಗ ಅಲ್ಲಿ ಮೂರು ಮಂದಿ ಯಾರಿದ್ರು ಹೌದು ಬೇಕಲ್ಲ ವಿಚಾರ ಬೇಕು ತಂಗಿ ಯಾರು ಇದ್ರು ಏನ ಇಲ್ಲೋ ಏನ ದೇವಲೋಕ ಹಂಗ ಕೂತಿತ್ತು ಹಂಗೆ ಹಾಳು ಬಿದ್ದಿತ್ತು ಅದಕ್ಕ ಹೇಳ್ರಿ ಅವ್ರ ಮೂರು ಮಂದಿ ಕೂಸಾಗಿ ಇಲ್ಲಿ ಬಿದ್ದಾಗ ಹೌದು ಈಕಿ ಮನಿ ಒಳಗ ಎಷ್ಟು ದಿವಸ ಕೂಸಾಗಿ ಅವ್ರು ಬಿದ್ದಿದ್ರು ಬಿದ್ದಾರೆ ಬೇಕಲ್ಲ ಅದ್ರ ವಿಷಯ ಕೇಳುದು ಹೌದ್ರಲ್ಲೇ 3 ತಿಂಗಳಿದ್ರು 3 ದಿವಸ ಇದ್ರು ಹೌದಲ್ಲ 3 ತಾಸು ಇದ್ರು ಇದ್ರು ಎಷ್ಟು ದಿವಸ ಇದ್ರ ಆಕಿ ಮನ್ಯಾಗ ಬೇಕ್ರಲ್ಲ ವಿಚಾರ ಬೇಕು ಶಾನೆ ಬಾಳ್ದಾರಿ ಬಾಳ ಶಾಣೆ ಅದ ನಾವು ಹೇಳ್ತಾರ ವಿವೇಕಾನಂದನ ಕಡೆ ಹೋಗ್ಯಾರ ನೋಡಿ ಆ ಕಡೆ ಅಮೆರಿಕದಾಗ ಪುರಾಣ ಹೇಳ್ತಿದ್ರ ಆ ಕಡೆ ಹೋಗ್ಯಾವ ನೋಡಿ ಅಮೆರಿಕದಾಗ ಪುರಾಣ ಹೇಳ್ತಿದ್ರತ್ತ ಹ ಒಬ್ಬಾಕಿ ಹೆಣ್ಮಗಳ ಕೇಳತ್ತ ಏನಂದ್ರಿ ನನಗ ನಿಮ್ಮನ್ನ ಲಗ್ನ ಮಾಡ್ಕೊಳಂಗಾಗೈತಿ ಅಂದಳತ್ತ ಆಸೆ ಆಗೈತಿ ಅಂದಳತ್ತ ಹೌದು ನಾನು ಲಗ್ನ ಮಾಡ್ಕೊಂಡ ನನ್ನಂತದ ಹಡಿದ್ರೊಳಗೆ ಏನೈತಿವ ನಾನೇ ನಾನು ನಿನ್ನ ಮಗ ಆಗತ್ತಲ್ಲ ಅಂದ್ರತ್ತವ್ರ ಹಂಗ ನೀವು ಮಳ್ ಹೆಂಗಸರಕ್ಕೆ ಇಂಥವ್ರದಿರಿ ಅಂತ ನನಗೆ ಹೇಳ್ತಾನ ಹೇಳ್ತಾನ್ರಿ ಕಿ ಆಸೆ ಮಾಡ್ಲು ಅಂತೇಳಿ ಮಳ್ ಹೆಂಗಸ್ರ ಇಂಥವ್ರದಿರಿ ಅಂತ ಹೇಳಿದಿ ಹೇಳ್ತೇನ ಮತ್ ನೀ ಅಂತ ಮಳ್ ಅಪ್ಪ ಇರ್ಬೇಕು ಅದು ಹೆಂಗ ಸ್ವತಃ ಮಗಳು ಅನ್ನೋದು ಗೊತ್ತಾಗ್ಲಿಲ್ಲ ನಿನಗ ಹೌದು ಹೌದು ಆಶ್ಚರ್ಯ ಮಾಡ್ಯಾಳ ಹೌದು ಮಾಡ್ಯಾರ ಸ್ವತಃ ಮಗಳು ಅನ್ನೋದು ಅರು ಆಗಲಿಲ್ಲ ನಿನಗ ಹೌದು ಆಗ್ಬೇಕಾಗಿದಾರ ಸಿಂದಿ ಗಿಡ ಆಗಿ ನಿಂತ್ರು ಸಹಿತ ಖಬರಿಗೇಡಿ ನಾಡಾಗಿಲ್ಲ ಕುಲಿಗೇಡಿ ಹೌದು ಮಗಳ ಸಂಗಾಟ ಭೋಗ ಕೊಟ್ಟ ಹೌದು ಕಾಲದ ಕೆಲಸ ಮಾಡಿ ಮಾಡಿ. 7 ಗಜ ಕರಿ ಕಲ್ಲಾಗಿ ಪಾತಾಳ ಗಂಗೆಗೆ ಬಿದ್ದದಿ ವಾದವರೆಲ್ಲ ವಾದ್ ಬರ್ಲತ್ಯಾರ ನಿಮ್ಮ ಹೌದು ನಿನ್ನ ತಲೆ ಮೇಲೆ ಕಾಲಿಟ್ಟು ಬರ್ತಾರಿ ನಾನು ಹಾ ಸದ್ಯ ಪ್ರತ್ಯಕ್ಷ ಮತ್ ಐತಿ ನೀ ಎಟ್ಟು ಖಬರಿಗೆ ಎಟ್ಟು ನಿಂತಿರ್ಬೇಕ ಹೌದು ಖರಿ ಅದ ಮಾತ ನೋಡು ಹೇಳ್ರಿ ಹ್ಯಾಂಡ್ರ ಮ್ಯಾಲಾಗಲಿ ಹೌದು 12 ವರ್ಷ ತಪ ಮಾಡಿದವಂಗ ಅರು ಮರು ಆಗಬೇಕು ಆಗ್ಬೇಕ ಹಿಂದಿಂದ ಮುಂದೆ ಸ್ವತಃ ಮಗಳ ಅನ್ನೋದು ಅರು ಆಗಲಿಲ್ಲ ನಿನಗ ಆಗಲಿಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿ ಹೌದು ಹೇಳ್ತೈತಿ ಮಗಳ ಏನಂತೇವ ಯಪ್ಪ ನೀ 12 ವರ್ಷ ತಪಕ್ ಹೋಗಿದ್ಯೋ ಹೌದು ಹೌದು ಹೌದ್ರಲ್ಲ ನಿನ್ನ ಮನ್ಯಾಗ ನಾ ಹೆಣ್ಣು ಮಗಳ ಜನ್ಮ ತಾಳೀನಿ ತಾಳಿನಿ ನನ್ನ ಮ್ಯಾಲ ಮನಸ್ಸು ಮಾಡಬೇಡ ಮಾಡಬೇಡಪ್ಪ
12 ವರ್ಷ ತಪ ಮಾಡಿದವಂಗ ಹಿಂದಿನ ಮುಂದಿನ ತಿಳಿಬೇಕಾಗಿತ್ತು. ಎಲ್ಲ ತಿಳಿಬೇಕಾಗಿತ್ರಲ್ಲ. ಸಾಧುವತಿ ಯಾಕಂದಾರ? ಯಾಕ್ರಿ? ಸಾ ಅಂದ್ರ 6 ಗುಣ, ಹೌದು ಧೂ ಅಂದ್ರೆ ಎಲ್ಲ ತೊಳಿ, ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ಯ ಹೌದು 6. 6 ಗುಣಗಳು ತೊಳೆದವಂಗ ಮಾತ್ರ ಸಾಧು ಅಂದಾರ. ಹೌದು ಅವನಿಗೆ ಅಂದ ಹೌದ್ ಹೌದ್. ಇವಂಗ ಇವಂಗ್ರಿ ದಿನಕ ಸಾಧು ರಾತ್ಕ ಚೋದು ಇವ ಕೆಟ್ಟ ಪರಕ್ ಬೀಳ್ತೈತಿ ನೋಡಿ. ನನಗಿಟ್ಟು ಮಾತಾಡಕಿನ ನಾ ಬಿಡಕಿನ ಅಲ್ಲ. ಅದಕ್ಕೆ ಅದು ಇವ ತಮ್ಮ ಹೇಳ್ರಿ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಅದೇ ಮಗಳ ಅಪ್ಪ ಬೆನ ಹತ್ಯಾನ ಅಂತೇಳಿ ಓಡಿ ಹೋಗಿ ಸಿಂದಿ ಗಿಡ ಆಗಿ ನಿಂತಾಗ ಮಗಳು ಈಳಿಗೆ ಅವ್ರ ಮನ್ಯಾಗ ಹೋಗಿ ನಿಮ್ಮ ಚಂದ್ರಗುಪ್ತ ಅರಸ ಅರಸ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂದಿ ಗಿಡ ಗೀರಿಬಿಟ್ಟ. ಏರಿ ಬಿಟ್ಟ ಅದಕ್ಕೆ ಮಗಳು ಏನಂದಳು, ಏನಂತ? ಮಗಳಾಗಿ ನಿತ್ರು ಸಹಿತ ನಿನ್ನ ಕರುಣೆ ಬರಲಿಲ್ಲ ತಿಳ್ಕೊಂಡ ಹೌದು ಸ್ವತಃ ನಿಮ್ಮ ಚಂದ್ರಗುಪ್ತ ಅರಸಗ ಶ್ರಾಪ ಆಗಿ ಹೌದು 7 ಗಜ ಕರಿಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ. ಅದಾಗ ಸ್ವತಃ ಮಗ ಅದಕ್ಕ ಈಗ ಹೌದು ಸಿಂಧಿ ತೆಗಿಯವ ಸ್ವತಃ ಸಿಂಧಿ ತೆಗಿತಾನ. ಖರೆ ತಾ ಸ್ವತಃ ತೆಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ. ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ? ಯಾಕವ ನಾನ ತೆಗದ ಸಿಂಧಿ ನಾನ ಕುಡಿದ್ನಿ ಅಂದ್ರ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತತಿ. ಯಾಕಂದ್ರೆ ಹೌದು ಚಂದ್ರಗುಪ್ತ ಅರಸ ಹಾ ಹಾ ಸಿಂದಿ ಗಿಡಾಗಿ ಮಗಳು ನಿತ್ತಾಳಂದ್ರು ಕಬರ್ಗೆಟ್ಟ ಮಗ ಅಂತದ ಮಾಡ್ಯಾನ ಅಂದ್ರ ಮಾಡ್ಯಾನ ಅವ ಕಲ್ಲಾಗಿ ಬಿದ್ದಾನಂದ್ರ ಅಂತ ಪಾಪ ನಮಗ ಬರಬಾರ್ದ ಅಂತ ಹೇಳಿ ಬರಬಾರ್ದು ಅದಕ್ಕ ಸ್ವತಃ ಸಿಂಧಿ ತೆಗಿತಾನ. ಕರೆ ತಾ ಸ್ವತಃ ತೆಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ. ಕುಡಿಯಂಗಿಲ್ಲ ಇನ್ನಾದ್ರೂ ಕಲಿಯುಗದೊಳಗ ನಡ್ಕೋತ ಬಂದೈತಿ. ಉಳ್ದದೇನು ಈಗ ಚಾಲ್ತಿ ಐತಿ. ಹೌದು ಐತಿ ಹಾ ಹೌದು ಅದಕ್ಕಾಕಿ ಮನಸ್ಸು ಮಾಡ್ಯಾಳ ಅಂದಿನಿ ಕಲ್ಲಾಗಿ ಬಿದ್ದದಿ ಎಬ್ಸ್ಕೊಂಡು ಬರೋಗ್ರಿ ಅವನ ಮೊದಲು. ಹೋಗ್ತಾನೆ ಸರಿ ತರ ಹೋರಿ 3 ಮಂದಿ